ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಉದ್ಯೋಗ ಸುದ್ದಿಗಳಲ್ಲಿ BSFನಲ್ಲಿ ಖಾಲಿರ್ತಕ್ಕಂಥ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ. ವಿದ್ಯಾರ್ಹತೆಯನ್ನು ಮೊದಲನೇದಾಗಿ ನೋಡೋಣ. ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಶೈಕ್ಷಣಿಕ ಸಂಸ್ಥೆಗಳಿಂದ SSLC ನಂತರ ITI ಕಾಲೇಜುಗಳಿಂದ ರೇಡಿಯೋ ಅಥವಾ ಟೆಲಿವಿಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಡೇಟಾ ಪ್ರಿಪರೇಷನ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್, ಜನರಲ್ ಎಲೆಕ್ಟ್ರಾನಿಕ್ಸ್, ಡೇಟಾ ಆಪರೇಟರ್, ಫಿಟ್ಟರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಮೇಂಟೆನೆನ್ಸ್, ಕಾಮನ್ ಇಕ್ವಿಪ್ಮೆಂಟ್ ಮೇಂಟೆನೆನ್ಸ್, ಕಂಪ್ಯೂಟರ್ ಹಾರ್ಡ್ವೇರ್ ಮುಂತಾದವುಗಳು ಸೇರಿದಂತೆ ಈ ಒಂದು ಕೋರ್ಸ್ಗಳನ್ನು ಪೂರ್ಣಗೊಳಿಸಿರಬೇಕು. ಅಥವಾ PUCಯಲ್ಲಿ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಗಣಿತದಲ್ಲಿ 60% ಅಂಕಗಳನ್ನು ಗಳಿಸಿರೋರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು ಹುದ್ದೆಗಳು 1072 ಹುದ್ದೆಗಳು ಖಾಲಿ ಇದೆ. ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಆರಂಭ ಮೇ 14ರಿಂದ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಜೂನ್ 12ರವರೆಗೆ ನಿಮಗೆ ಅವಕಾಶ ಇರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 25 ವರ್ಷಗಳು. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋ ಸಡಿಲಿಕೆ ಇರುತ್ತೆ. ದೇಹದಾಢ್ಯತೆ: ಪುರುಷರು 168 ಸೆಂಟಿಮೀಟರ್ ಎತ್ತರ, 80 ಸೆಂಟಿಮೀಟರ್ ಎದೆಯ ಸುತ್ತಳತೆ. ಮಹಿಳೆಯರು 157 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕಾಗತ್ತೆ. ವಯಸ್ಸು ಮತ್ತು ಎತ್ತರಕ್ಕೆ ಅನುಗುಣವಾಗಿ ಆ ಒಂದು ನೇಮಕಾತಿಯನ್ನು ಮಾಡ್ಕೋತಾರೆ. ಹೆಡ್ ಕಾನ್ಸ್ಟೇಬಲ್, ರೇಡಿಯೋ ಆಪರೇಟರ್ ಸಾಮಾನ್ಯ 269 ಮತ್ತು EWS 31 ಹುದ್ದೆಗಳು ಖಾಲಿ ಇದೆ. ಹಾಗೆ ರೇಡಿಯೋ ಮೆಕ್ಯಾನಿಕ್ ಸಾಮಾನ್ಯ 349 ಹಾಗೂ EWS 54, OBC 151, SC 146 ಮತ್ತು ST 72 ಹುದ್ದೆಗಳು ಖಾಲಿ ಇದೆ. ನೇಮಕಾತಿ ವಿಧಾನ: 4 ಹಂತಗಳಲ್ಲಿ ಪರೀಕ್ಷೆ ನಡೆಸಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ವೆಬ್ಸೈಟ್ನಲ್ಲಿ. SC/ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಉಳಿದಂಥವರೆಲ್ಲರೂ ₹100 ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಸೊ ಅರ್ಜಿಯನ್ನು ಸಲ್ಲಿಸೋ ಆಸಕ್ತಿ ಇರ್ತಕ್ಕಂಥವ್ರು ಇಲ್ಲಿ ನೀಡಿರ್ತಕ್ಕಂಥ ವೆಬ್ಸೈಟ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹೋಗಿ ಅರ್ಜಿಗಳನ್ನು ಮೇ 14ರಿಂದ ಸಲ್ಲಿಸಬಹುದು.